ಎಷ್ಟೋ ಸಂಜೆ ನಿಂದು ಮಾರ್ಕ್ಸು? ನಂದು ಬರೀ 300 ಕಣ. ನಿಂದು 300, ನಂದು 320 ಕಣ. ಮುಂದೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಮಾರ್ಕ್ಸ್ ಕಡಿಮೆ ಐತೆ. ಸಂಜೆ ಮುನ್ನ ಅಲ್ಲೇ ಕೂತವರಲ್ಲ, ಆ ರಿಸಲ್ಟ್ ಕೇಳದ ಬಾ. ನಿಮ್ಮ ರಿಸಲ್ಟ್ ಏನಾಯ್ತು? ನಂದು 320 ಕಣ, ಕಡಿಮೆ ಮಾರ್ಕ್ಸ್ ನಂದು. ನಂದು ಬೈ 300 ಕಣ. ಎಲ್ಲೂ ಕಾಲೇಜಲ್ಲಿ ಅಡ್ಮಿಷನ್ ಸಿಗ್ತಿಲ್ಲ, ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ ಕಣ. ನಮ್ಮದು 300. ನಾವು ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ, ಸೀಟ್ ಎಲ್ಲೂ ಸಿಗ್ತಾಯಿಲ್ಲ ನಮಗೆ. ಅಯ್ಯೋ, ಮುಂದೆ ಏನು ಮಾಡೋದು ಏನು ಗೊತ್ತಾಗ್ತಿಲ್ವಲ್ಲ. ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಏನು ಮಾಡೋದು ಗೊತ್ತಾಯ್ತಿಲ್ಲ. ಯಾರೋ ಅಲ್ಲಿ ಕೂತಿರೋನು ಮನು ಥರ ಕಾಣ್ತಾ ಇದ್ದಾನಲ್ಲೋ? ಹೌದು ಕಣ, ಮನುನೇ. ಬಾ, ಏನು ಅಂತ ಕೇಳವ. ಯಾಕೋ ಮನು ಇಷ್ಟು ಬೇಜಾರು ಕೂತಿದ್ಯಾ? SSLCಲಿ ಮಾರ್ಕ್ಸ್ ಕಡಿಮೆ ಬಂದ್ಬಿಟ್ಟಿದೆ, ಏನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ ನಮಗೆ. ಏನು ಬೇಜಾರು ಮಾಡ್ಕೋಬೇಡ, ಬರ್ರೋ IT ಐತೆ, ಕೌಶಲ್ಯ ತರಬೇತಿ ರೂಪಿಸ್ಕೊಳ್ಳೋಣ. ಇದೇ ಕಂಡ್ರು ನಮ್ಮ ಗೌರ್ಮೆಂಟ್ ITI ಕಾಲೇಜ್ ಹುಣಸೂರು. ನಮಸ್ಕಾರ, ನನ್ನ ಹೆಸರು ವಸಂತ್ ಕುಮಾರ್ ಅಂತ ಹೇಳಿ. ಇಲ್ಲಿ ಕಿರಿಯ ತರಬೇತಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇದು ನೋಡಿ, ಇದು ದೇಶದಲ್ಲಿ ರೈತನ್ನ ಬೆನ್ನೆಲುಬು ಅಂತ ಹೇಳ್ತೀವಿ. ರೈತನ್ನ ನೋಡಿ, ನಮ್ಮ ದೇಶದ ಆರ್ಥಿಕತೆ ಬೆಳಿಬೇಕು ಅಂದರೆ ಕೈಗಾರಿಕೆಗಳು ಕೂಡ ಅಷ್ಟೇ ಮಹತ್ವನ ಹೊಂದಿದೆ. ಆ ಕೈಗಾರಿಕೆಗಳು ಬೆಳಿಬೇಕು ಅಂತಂದರೆ ಅಲ್ಲಿ ವರ್ಕ್ ಮಾಡೋರು ನಮ್ಮ ITI ಸ್ಟೂಡೆಂಟ್ಸ್ ಆಗಿರ್ತಾರೆ. ಆ ITI ಸ್ಟೂಡೆಂಟ್ಸ್ನ ನಾವು ಸೃಷ್ಟಿ ಮಾಡೋದೇ ನಮ್ಮ ಈ ಕೈಗಾರಿಕಾ ತರಬೇತಿ ಸಂಸ್ಥೆಗಳು. ಈ ಕೈಗಾರಿಕಾ ತರಬೇತಿ ಸಂಸ್ಥೆ ನಮ್ಮ ಹುಣಸೂರಿನಲ್ಲಿದೆ. ಈ ಹುಣಸೂರು ದೇವರಾಜು ಅರಸೂರು ಅವರ ಹುಟ್ಟೂರಾಗಿದೆ. ಸೊ ಇದು ಬಂದು ನಮ್ಮ ಕಾಲೇಜು, ಇದು ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ ಇದು. ಸೊ ಇಂಡಸ್ಟ್ರಿಯಲ್ ಏರಿಯಾ, ಸೊ ಇದು ಇಂಡಸ್ಟ್ರಿ ಆಗಿದೆ. ಸೊ ಇಂಡಸ್ಟ್ರಿಯಲ್ ಸಂಬಂಧಪಟ್ಟ ಹಾಗೆ ನಾವು ಇಲ್ಲಿ ಹುಡುಗರಿಗೆ ನಾವು ಟೀಚ್ ಮಾಡ್ತೀವಿ. ನೋಡಿ, ಇಲ್ಲಿ ನಮ್ಮಲ್ಲಿ 5 ಟ್ರೇಡ್ ಇದೆ. ಫಿಟ್ಟರ್ ಟ್ರೇಡ್, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್, ಎಲೆಕ್ಟ್ರಿಷಿಯನ್ ಮತ್ತು MRAC ಅಂತ ಇದೆ, ಮತ್ತು ಇನ್ನೊಂದು ಕೋಪಾ ಟ್ರೇಡ್ ಇದೆ. ಈ 5 ಟ್ರೇಡ್ಗಳು ಕೂಡ ಪಾಪ್ಯುಲರ್ ಆಗಿರ್ತಕ್ಕಂಥ ಟ್ರೇಡ್ಗಳಾಗಿದೆ. ಈ ಟ್ರೇಡ್ಗಳಲ್ಲಿ ಸೇರಿಕೊಂಡ್ರೆ ಮಕ್ಕಳು ಉನ್ನತವಾದ ವ್ಯಾಸಂಗ ಮಾಡ್ತಾರೆ, ಟೆಕ್ನಿಕಲ್ ಆಗಿ ಕಲಿತಾರೆ. ಸೊ ಇದರಲ್ಲಿ ಕಲಿತವರು ಇಂಡಸ್ಟ್ರಿಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ಬೋದು, ಒಳ್ಳೆ ಸಂಪಾದನೆ ಮಾಡ್ಬೋದು. ಸೊ ಇದರಿಂದ ದೇಶಕ್ಕೂ ಆರ್ಥಿಕತೆ ಹೆಚ್ಚುತ್ತೆ, ವಿದ್ಯಾರ್ಥಿಗಳು ಕೂಡ ಚೆನ್ನಾಗಿ ಸಂಪಾದನೆ ಮಾಡ್ಬೋದು. ಮುಂದಿನ ಡೀಟೇಲ್ಸ್ ಬಗ್ಗೆ ನಮ್ಮ ಪ್ರಾಚಾರ್ಯರಾದಂಥ ಶ್ರೀ TP ನವೀನ್ ಸರ್ ಅವರು ಇದ್ರ ಬಗ್ಗೆ ಹೆಚ್ಚಿನ ವಿವರಣೆಗಳನ್ನ ಕೊಡ್ತಾರೆ. ನಮಸ್ತೆ, ನನ್ನ ಹೆಸರು TP ನವೀನ್ ಅಂತೇಳಿ, ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಹುಣಸೂರು. ನಮ್ಮ ಸಂಸ್ಥೆಯಲ್ಲಿ ಟೋಟಲ್ ಒಟ್ಟು 5 ವೃತ್ತಿಗಳಲ್ಲಿ ನಾವು ತರಬೇತಿಯನ್ನು ನೀಡ್ತಾ ಇದ್ದೀವಿ. 5 ವೃತ್ತಿಗಳಲ್ಲಿ ಟೋಟಲ್ 156 ಸೀಟ್ಗಳನ್ನು ನಾವು ಇಲ್ಲಿ ಪ್ರತಿ ವರ್ಷ ಅಡ್ಮಿಟ್ ಮಾಡ್ಕೋತಾ ಇದ್ದೀವಿ. ಅದರಲ್ಲಿ 56 ಸೀಟ್ಗಳು ಸರ್ಕಾರಿ ಸೀಟ್ಗಳಾಗಿದ್ದು, ಇನ್ನು ಉಳಿದ 100 ಸೀಟ್ಗಳು ಪೇಮೆಂಟ್ ಸೀಟ್ಗಳಾಗಿರುತ್ತೆ. ಸರ್ಕಾರಿ ಸೀಟ್ಗಳಲ್ಲಿ ನಾವು ವಿವಿಧ ಋತುಗಳಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದೀವಿ. 1200 ರೂಗಳನ್ನು ಶುಲ್ಕವಾಗಿ ತಗೋತೀವಿ. ಅದೇ ಪೇಮೆಂಟ್ ಸೀಟ್ ಆದರೆ 4400 ರೂಗಳನ್ನು 2 ವರ್ಷಗಳಿಗೆ ನಾವು ಶುಲ್ಕವಾಗಿ ಭರಿಸಬೇಕಾಗತ್ತೆ. ನಮ್ಮ ಸಂಸ್ಥೆ PPP ಪ್ರಾಯೋಜಿತ ಸಂಸ್ಥೆ ಆಗಿರೋದ್ರಿಂದ ಇಲ್ಲಿ 2 ಥರದ ಸೀಟ್ಗಳನ್ನು ವ್ಯವಸ್ಥೆ ನಾವು ಮಾಡಿದ್ದೀವಿ. ಜೊತೆಗೆ ನಮ್ಮಲ್ಲಿ ಉತ್ತಮ ಶಿಕ್ಷಕರವರಿದ್ದು ಉತ್ತಮ ಪ್ರಾಯೋಗಿಕ ಶಿಕ್ಷಕರನ್ನು ನಾವು ನೀಡ್ತಾ ಇದ್ದೀವಿ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಮೈಸೂರಿಗೆ ಹತ್ತಿರ ಇರೋದ್ರಿಂದ ತುಂಬ ಇಂಡಸ್ಟ್ರಿಗಳನ್ನು ನಾವು ಇಲ್ಲಿ MOU ಮಾಡಿಕೊಂಡು ಅವ್ರಿಗೆ ಇನ್ಪ್ಲಾಂಟ್ ಟ್ರೈನಿಂಗ್ಗಳಾಗಿ ಹುಡುಗರಿಗೆ ಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ಗಳು ಮತ್ತು ಪ್ಲೇಸ್ಮೆಂಟ್ ಸೆಲ್ಲು ಇವೆಲ್ಲ ಇರೋದರಿಂದ ಇವುಗಳ ಮುಖಾಂತರ ನಾವು ಹುಡುಗರ ಮುಂದಿನ ಭವಿಷ್ಯಕ್ಕೆ ನಾವು ಸಹಾಯವಾಗುವಂಥ ವಾತಾವರಣವನ್ನು ಕ್ರಿಯೇಟ್ ಮಾಡ್ತಾಯಿದ್ದೀವಿ. ನಮ್ಮ ಸಂಸ್ಥೆಯು ಉತ್ತಮವಾದ ಯಂತ್ರೋಪಕರಣಗಳ ಹೊಂದಿರುವಂಥ ಲ್ಯಾಬ್ಗಳನ್ನು ಹೊಂದಿದ್ದು, ಇಲ್ಲಿ ನಿಮಗೆ ತರಬೇತಿಯನ್ನು ಪಡೆದರೆ ನೀವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಥವಾ ಸ್ವಯಂ ಉದ್ಯೋಗದ ಬಗ್ಗೆ ಅಥವಾ ಉದ್ಯಮಶೀಲತೆ ಬಗ್ಗೆ, ಎಂಟರ್ಪ್ರೆನರ್ಶಿಪ್ ಆಗೋದ್ರ ಬಗ್ಗೆ, ಅಥವಾ ನೀವು ಯಾವುದಾದ್ರೂ ಒಳ್ಳೆಯ ಇಂಡಸ್ಟ್ರಿಗಳಲ್ಲಿ ನೀವು ನೌಕರರಾಗಿ ಸೇರಿಕೊಳ್ಳೋದ್ರ ಇವೆಲ್ಲದರ ಮಾಹಿತಿಯನ್ನು ನಾವು ಈ ಸಂಸ್ಥೆಯಲ್ಲಿ ನಿಮ್ಮ ಬಗ್ಗೆ ಉತ್ತಮವಾದ ಕಾಳಜಿಯನ್ನು ವಹಿಸಿ ನಾವು ನಿಮ್ಮ ಜೀವನವನ್ನು ರೂಪಿಸಲಿಕ್ಕೆ ನಾವು ಸಹಾಯ ಮಾಡ್ತೀವಿ. ಜೊತೆಗೆ ಹೈಯರ್ ಎಜುಕೇಷನ್ಗೆ ಈಗ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ನೀವು ಇಲ್ಲಿ ನಮ್ಮ ITI 2 ವರ್ಷ ITI ಮಾಡಿಕೊಂಡ್ರೆ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಡಿಪ್ಲೊಮೊಗೆ ಅಥವಾ PUC ಈಕ್ವಲೆಂಟ್ ಆಗಿರೋದ್ರಿಂದ ನೀವು ಡಿಗ್ರಿಗೂ ಕೂಡ ಜಾಯ್ನ್ ಆಗಲಿಕ್ಕೆ ಇದರಿಂದ ನಿಮಗೆ ಅನುಕೂಲ ಆಗುತ್ತೆ. ದಯವಿಟ್ಟು SSLC ಉತ್ತೀರ್ಣರಾದಂಥ ತರಬೇತಿ ಹುಡುಗರುಗಳು, ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಗೆ ಬಂದು ದಾಖಲಾಗಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ.
ITI ಕೋರ್ಸಲ್ಲಿ ಇಷ್ಟೆಲ್ಲ ಇದೆಯಾ? ನಾನಂತ ಜಾಯ್ನ್ ಆಗಿದ್ದೀನಿ, ನೀವು ನಾವು ಜಾಯ್ನ್ ಆಗುತ್ತೆ ನೀವು ಕೂಡ ಜಾಯ್ನ್ ಆಗಿ. ಇಲ್ಲಿ ಕರ್ಕೊ ಬಂದಿದ್ಕೆ ಥ್ಯಾಂಕ್ಸ್ ಕಣೋ ಶಿರೋಜ್. ಇರ್ಲಿ ಬಿಡೋ, ಪ್ರಿನ್ಸಿಪಲ್ ಎಲ್ಲ ಇತ್ತು.